ಜಗತ್ತಿನ ಅತ್ಯಂತ ದುಬಾರಿ ಮಾವು ಅಂದ್ರೆ ನಮಗೆ ಮೊದಲು ನೆನಪಾಗೋದು ಜಪಾನ್. ಆದ್ರೆ ಇನ್ನು ಮುಂದೆ ಕೊಪ್ಪಳ ಅಂತಾನೂ ಹೇಳಬಹುದು. ಕಳೆದ ಬಾರಿ ಗಾಜಿನ ಪೆಟ್ಟಿಗೆಯಲ್ಲಿ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿದ್ದ ಜಪಾನ್ ಮೂಲದ ಈ ಮಿಯಾಜಾಕಿ ಮಾವು ಈಗ ಸಾಕ್ಷಾತ್ ಕೊಪ್ಪಳದ ಮಣ್ಣಲ್ಲೇ ಮೈದೆಳೆದು ನಿಂತಿದೆ. ತಾಲೂಕಿನ ಕಲ್ಲತಾವರಗೆರೆಯ ಪ್ರಗತಿಪರ ರೈತ ನಾಗರಾಜು ಬಗನಾಳ ಅವರು ತಮ್ಮ 2 ಎಕರೆ ಜಮೀನಿನಲ್ಲಿ ಈ ಕೆಂಪು ಬಣ್ಣದ ಅದ್ಭುತವನ್ನ ಬೆಳೆದು ಎನಿಸಿಕೊಂಡಿದ್ದಾರೆ. ಅಧಿಕ ಪೋಷಕಾಂಶ ಹಾಗೂ ಜೇನಿನಂತಹ ಸಿಹಿ ಹೊಂದಿರೋ ಈ ಮಾವಿನ ಮೊದಲ ಫಸಲು ಈಗಷ್ಟೇ ಮಾರುಕಟ್ಟೆಗೆ ಬಂದಿದ್ದು, ತೋಟಗಾರಿಕಾ ಇಲಾಖೆ ಇದನ್ನ ಪ್ರೀತಿಯಿಂದ ಖರೀದಿಸಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಈ ರಾಯಲ್ ಮಾವಿಗೆ ಈಗ ನಮ್ಮ ಕೊಪ್ಪಳವೇ ಹೊಸ ಅಡ್ರೆಸ್ ಆಗಿದೆ. ನ್ಯಾಚುರಲ್ ಆಗಿ ನಮ್ದು ಕೇಸರ ಹಚ್ಚಿದ್ವಿ ಸರ್, 400 ಗಿಡ. ಅದರಲ್ಲಿ ಇದನ್ನೊಂದು 200 ಗಿಡ ತಂದು ಸಸಿಗಳನ್ನ ನಾಟಿ ಮಾಡಿ ಸರ್. ಇದು ಈಗ 3 ವರ್ಷ ಸರ್ ನಾವು ಹಚ್ಚಿ. ಇದು 3 ವರ್ಷವಲ್ಲ, ಅದು ನಮ್ಮ ಕಾಮನ್ ನಮ್ಮ ಕೆಸರು ಹೆಂಗೆ ಬಿಡುತ್ತದೆ ಅದ್ರ ಪ್ರಕಾರ ಇದನ್ನು ಹೂ ಬಿಡ್ತು ಸರ್. ಅದ್ರ ಜೊತೆಗೆ ಇದು ಸೇಮ್ ಅದೇ ಹಣ್ಣು ಹೆಂಗೆ ಸೈಜ್ ಬಂತು ಅದೇ ಇದ್ರಂಗೆ ಸೈಜ್ ಬಂತು ಸರ್. ಅಂದರೆ ನಮಗೆ ಇದು ಮೇಜಾಕಿ ಹಣ್ಣು ಈ ಥರ ಕಲರ್ ನಾವು ಯೂಟ್ಯೂಬ್ನಾಗ ನೋಡಿದ್ದೆ. ಆಮೇಲೆ 3 ವರ್ಷ ಮುಂದೆ ಮಾವು ಮೇಳದಲ್ಲಿ ನೋಡೋದಕ್ಕೂ ಹಣ್ಣಿಗೆ ಈ ಸೇಮ್ ಐತೆ ಸರ್. ಆದರೆ ಅಲ್ಲಿ 2.5 ಲಕ್ಷ ರೂಪಾಯಿ ಅಂತ ಮಾರ್ಕೆಟ್ ಐತೆ ಸರ್. 2.5 ಲಕ್ಷ ರೂಪಾಯಿ ಮಾರ್ಕೆಟ್ ಐತೆ. ಆದರೆ ನಮಗೇನು ಸರ್, ಉತ್ತಮವಾದಂಥ ಒಂದು ರೇಟ್ ಮಾಡಿಕೊಡ್ಬೇಕು. ಮುಂದಿನ ದಿನದಲ್ಲಿ ರೈತರಿಗಿನ್ನೂ ಒಂದು ಸಸಿಗಳು ತಗೊಂಡು ಹಚ್ಬೇಕನ್ನೋ ಆಸೆ ಭಾಳಗಳು ಐತಿ. ಈಗ ನಾಗಪ್ಪನ ಬಹಳ ದುಬಾರಿ ಹಣ್ಣಿದು. ಹೌದು ಸರ್. ಮಾರ್ಕೆಟ್ ಹೆಂಗೆ ಇದೆ ಮಾರಿಸ್ತಾರ, ಹೆಂಗ್ ಮಾರ್ಬೇಕು ಏನಂತ? ಈ ಸರ ನಮಗೆ ಇದು ಹೆಚ್ಚಿನ ಮಾರ್ಕೆಟ್ ಇಂದ ನಮಗೆ ಗೊತ್ತಿಲ್ಲ ಸರ್. ನಾವು ಬಹಳ ಸಾಲಿ ಓದಿಲ್ಲ, ಏನಿಲ್ಲ. ಇರ್ಲಿ, ಈಗ ಸಾಮಾನ್ಯವಾಗಿ ಒಂದು ಕೇಸರ ಹಣ್ಣು 1 ಕೆಜಿಗೆ 140 ರೂಪಾಯಿ ಹೊಂಟೈತಿ. ಹೌದು ಸರ್. ಹೌದು ಸರ್. ಈಗ ಮಿಯಾಜಾಕಿ ಬಹಳ ದುಬಾರಿ ಅಂದ್ರೆ 1000 ಮಂದಿನ ತಗೋಬೇಕು. ಹೌದು ಮಾರ್ಕೆಟ್ ಹೆಂಗ್ ಸೃಷ್ಟಿ